ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ರಾಜ್ಯ ಸರ್ಕಾರದ ಅನ್ನಭಾಗ್ಯದ ಅಕ್ಕಿ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ರೋ ಅವರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇವತ್ತು ಬಂದಿದೆ. ಆ ಗುಡ್ ನ್ಯೂಸು ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ A to Z ಮಾಹಿತಿನ ತಿಳ್ಕೊಡ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಯಾವ್ಯಾವ ಕಂತು ಬಂದಿಲ್ಲೋ 1ನೇ ಕಂತಿಂದ ಹಿಡಿದು 11ನೇ ಕಂತಿನವರೆಗೆ, ಹಾಗೆ 3 ಕಂತಿನಿಂದ ಸತತವಾಗಿ ಯಾರಿಗೆ ಹಣ ಬರ್ತಾ ಇಲ್ಲೋ ಅವ್ರು ಏನು ಮಾಡಬೇಕು, ಯಾವ ಥರ ಹಣ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೊಸಬರಾಗಿ ಯಾರೆಲ್ಲ ನೋಡ್ತಾ ಇದ್ರು ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಅಪ್ಡೇಟ್ ನ್ಯೂಸನ್ನು ನಮ್ಮ ಚಾನಲಲ್ಲಿ ಕೊಡ್ತಾ ಇರ್ತೀನಿ. ವಿಡಿಯೋಗೊಂದು ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ನೀವೊಂದು ಕೊಡೋ ಲೈಕು ನಮಗೆ ಇದೇ ರೀತಿಯ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನಮಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ನಿಮಗೆ ಅನ್ನಭಾಗ್ಯದ ಅಕ್ಕಿ ಹಣ ಬಂದಿದ್ರೆ ಎಸ್ ಅಂತ ಟೈಪ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನೋ ಅಂತ ತಪ್ಪದೆ ಟೈಪ್ ಮಾಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದ ಹಂತದಲ್ಲಿ ಒಂದು ಗ್ಯಾರಂಟಿಯನ್ನು, ಜನಪ್ರಿಯವಾದ ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿತ್ತು, ಅನ್ನಭಾಗ್ಯ ಯೋಜನೆ. ಇದು 10 kg ಅಕ್ಕಿಯನ್ನು ಕೊಡ್ತೀವಂತ ಸ್ಟಾರ್ಟಿಂಗ್ ಹೇಳಿತ್ತು. ಆದರೆ ಅಕ್ಕಿಯ ಕೊರತೆಯಿಂದ ಈಗ 5 kgನ ಹಣವನ್ನು ಪ್ರತಿ ಫಲಾನುಭವಿಯ ಖಾತೆಗೆ ಟ್ರಾನ್ಸ್ಫರ್ ಮಾಡ್ತಾ ಬಂದಿದೆ. ಈಗ ಸತತವಾಗಿ 11ನೇ ಕಂತಿಂದ 12ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಿಕ್ಕೂ ಸಹ ಹೊರಟಿದೆ. ಹಾಗಾದರೆ ಕಳೆದ 3 ತಿಂಗಳಿಂದ ಸತತವಾಗಿ ಅಕ್ಕಿ ಹಣ ಅನ್ನುವಂಥದ್ದು ಯಾರ ಖಾತೆಗೂ ಬರ್ತಾ ಇಲ್ಲ. ಹಣದ ಸಮಸ್ಯೆ ಅಂದರೆ ಈ ರಾಜ್ಯ ಸರ್ಕಾರ ಒಂದು ಹಣವನ್ನು ಇನ್ನೊಂದು ಸ್ಕೀಮಿಗೆ, ಯೋಜನೆಯನ್ನು ಬಳಸ್ಕೊತಾ ಇದೆ. ಆ ಕಾರಣದಿಂದ ಈ ಒಂದು ಯೋಜನೆಯ ಹಣವನ್ನು ಒಗ್ಗೂಡಿಸಲಿಕ್ಕೆ ತರಾತುರಿಯಿಂದ ನಿರ್ಧಾರ ಮಾಡಿದೆ. ಆಹಾರ ಇಲಾಖೆ ಏನು ಮಾಡ್ತಾ ಇದೆ, ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ತಿಂಗಳು ಇಂತಿಂಥ ಫಲಾನುಭವಿಗೆ ಇಷ್ಟು ಖಾತೆ ಹಣ ಹೋಗಲಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿನ ಕಂಪ್ಲೀಟ್ ಆಗಿ ಸರ್ಕಾರಕ್ಕೆ ರವಾನೆ ಮಾಡ್ತಾ ಇದೆ. ಇದನ್ನು ಮಾಹಿತಿಯನ್ನು ಸರ್ಕಾರ ಒಂದು ಎಚ್ಚೆತ್ತುಕೊಂಡು ಈಗ ತರಾತುರಿಯಲ್ಲಿ ಈಗ ಒಂದು ನಿರ್ಧಾರ ಕೈಗೊಂಡಿದೆ. ಯಾರಿಗೆಲ್ಲ ಅಕ್ಕಿ ಹಣವನ್ನು ಬಿಡುಗಡೆ ಬಾಕಿ ಇದೆ ಅವರಿಗೆ ಈ ಕೂಡಲೇ ತಕ್ಷಣ ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆಹಾರ ಇಲಾಖೆಗೂ ಸಹ ಈ ಒಂದು ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ. ನಿಮಗೆ ಲೈವ್ ಪ್ರೂಫ್ ಆಗಿ ನಾನು ತೋರಿಸ್ತಾ ಇದ್ದೀನಿ. ಇವತ್ತು ಒಂದು ಫಲಾನುಭವಿಗೆ ಅನ್ನಭಾಗ್ಯದ ಅಕ್ಕಿ ಹಣ ಅನ್ನುವಂಥದ್ದು ಬಿಡುಗಡೆ ಆಗಿದೆ. 3 ಕಂತಿನ ಅಕ್ಕಿ ಹಣ ಅನ್ನುವಂಥದ್ದು ಬಿಡುಗಡೆ ಆಗಿದೆ. ನಿಮಗೂ ಕೂಡ ಬಂದಿರ್ತದೆ. ನೀವು ಸಹಿತ ನಿಮ್ಮ ಖಾತೆಯನ್ನು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಹಾಗಾದರೆ 3 ಕಂತಿನ ಹಣ ಪಡ್ಕೊಳ್ಳಲಿಲ್ಲ, ಇನ್ನು ನೀವು ಬಂದಿಲ್ಲ ಅನ್ನೋದಾದರೆ ನೀವು ಏನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟು, ಆಧಾರ್ ಕಾರ್ಡು ಲಿಂಕ್ ಆಗಿದೆಯಾ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಮ ಖಾತೆಗೆ ಬ್ಯಾಂಕ್ ಅಕೌಂಟ್ ಏನಾದರೆ ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಖಾತೆಗೆ ಅನ್ನಭಾಗ್ಯದ ಅಕ್ಕಿ ಹಣ ಇರ್ಬೋದು, ಸರ್ಕಾರದಿಂದ ಸಿಗುವಂಥ ಯಾವುದೇ ಹಣ ಇರ್ಬೋದು, ನಿಮ್ಮ ಖಾತೆಗೆ ಬರೋದಿಲ್ಲ ಸ್ನೇಹಿತರೆ. ಹಾಗಾದರೆ ಇನ್ನೊಂದು ಕೆಲಸ ಅಂದರೆ NPCI ಮ್ಯಾಪಿಂಗನ್ನು ನೀವು ಬ್ಯಾಂಕಿನ ಸಿಬ್ಬಂದಿ ಅಥವಾ ಅಧಿಕಾರಿ ಹತ್ರ ಹೇಳಿದರೆ ನೀವು ಖಂಡಿತವಾಗ್ಲೂ ಅವರು ಮಾಡಿಕೊಡ್ತಾರೆ. ಈ ಒಂದು ಕೆಲಸವನ್ನು ನೀವು ಕೂಡಲೇ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಸರ್ಕಾರದಿಂದ ಯಾವುದೇ ರೀತಿಯ ಹಣವನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನೊಂದು ಮಾಹಿತಿ ಅಂತ ಹೇಳಿದರೆ ಆಧಾರ್ ಕಾರ್ಡು 10 ವರ್ಷದ ಹಳೇದಾಗಿರ್ತದೆ. ನಿಮ್ಮ ಆಧಾರ್ ಕಾರ್ಡು ನಾನು ಪ್ರತಿಯೊಂದು ವಿಡಿಯೋಲ್ಲೂ ಹೇಳ್ತಾ ಇರ್ತೀನಿ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ. ಯಾರ ಹೆಸರಿಗೆ ನೀವು ಮೇನ್ ಫ್ಯಾಮಿಲಿ ಹೆಡ್ ಇದ್ರು ಅವರು ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಿಲ್ಲ. ಬ್ಯಾಂಕ್ ಖಾತೆಗೆ ಅಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರೋದಿಲ್ಲ, ಆಧಾರ್ ಥಂಬ್ ವೆರಿಫಿಕೇಷನ್ ಆಗಿರೋದಿಲ್ಲ, ಇಲ್ಲ ಅಂತ ಹೇಳಿದರೆ ವ್ಯಾಲಿಡ್ ಇರೋದಿಲ್ಲ ಆಧಾರ್ ಕಾರ್ಡ್. 10 ವರ್ಷದ ಹಿಂದಿನ ಆಧಾರ್ ಕಾರ್ಡ್ಗೆ ಇವಾಗಲೇ ಸರ್ಕಾರ ಗಡುವು ಕೊಟ್ಟಿತ್ತು. ಇನ್ನೊಮ್ಮೆ ಆ ಉಚಿತವಾಗಿ ಗಡುವನ್ನು ನೆಕ್ಸ್ಟ್ ಆಗಸ್ಟ್ ತಿಂಗಳ ತನಕ ಕೊಟ್ಟಿದೆ. ದಯವಿಟ್ಟು ಯಾರೆಲ್ಲ ಮಾಡ್ಕೊಂಡಿಲ್ಲೋ ದಯವಿಟ್ಟು ತಮ್ಮ ಆಧಾರ್ ಕೇಂದ್ರಗಳಿಗೆ ಈ ಕೂಡಲೇ ಹೋಗ್ಬಿಟ್ಟು ಆಧಾರ್ ಅಪ್ಡೇಟ್ ಆಗಿದೆಯೇ ಇಲ್ಲೋ ಅನ್ನೋದನ್ನು ನೀವು ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ. ಹಾಗಾದರೆ ನೀವು ಅನ್ನಭಾಗ್ಯದ ಅಕ್ಕಿ ಹಣ 3 ತಿಂಗಳ ಅಕ್ಕಿ ಹಣ 9, 10, 11 3 ತಿಂಗಳ ಅಕ್ಕಿ ಹಣ ಅನ್ನುವಂಥದ್ದು ಇವತ್ತು ಬೆಳಿಗ್ಗೆಯಿಂದನೇ ಜಮಾ ಆಗಲಿಕ್ಕೆ ಹೊರಟಿದೆ ಸ್ನೇಹಿತರೆ. ದಯವಿಟ್ಟು ಯಾರಿಗೆಲ್ಲ ಬಂದಿದೆಯೋ ನಿಮ್ಮ ಖಾತೆಯನ್ನು ಚೆಕ್ ಮಾಡ್ಕೊಳ್ಳಿ. 100% 100ಕ್ಕೆ 100 ಬಂದಿದೆ. ನಮ್ಮ ಚಾನಲಲ್ಲಿ ನಿಮ್ಗೆ ಯಾವುದೇ ಸುಳ್ಳು ಸುದ್ದಿಯನ್ನು ನಾವು ಕೊಡೋದಿಲ್ಲ. ನಿಖರ ಮಾಹಿತಿ ಇದ್ದರೆ ಮಾತ್ರ ತಿಳಿಸ್ತೀವಿ ಸ್ನೇಹಿತರೆ. ನೀವು ದಯವಿಟ್ಟು ಚೆಕ್ ಮಾಡ್ಕೊಳ್ಬೋದು. ಲೈವ್ ಪ್ರೂಫ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅವರ ಅಕೌಂಟಿಗೆ ಇವತ್ತು ಬೆಳಿಗ್ಗೆ ಮಧ್ಯಾಹ್ನ ಬಂದು ಕ್ರೆಡಿಟ್ ಆಗಿದೆ ಅಕೌಂಟಿಗೆ. ಹಾಗಾದರೆ ನಿಮ್ಮ ಅಕೌಂಟಿಗೆ ಬಾರದಿದ್ದರೂ ನಾನು ಏನು ಮಾಡಿದ್ರೆ ಬರ್ಬೋದು ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಟ್ಟಿದೆ. ಇಲ್ಲ ಅಂತ ಹೇಳಿದ್ರೆ ನೀವು ಇನ್ನೊಮ್ಮೆ ಆಹಾರ ಇಲಾಖೆಗೆ ಒಂದೊಮ್ಮೆ ಸಂಪರ್ಕನೂ ಕೊಡ್ಬೋದು. ಯಾಕಂತ ಹೇಳಿದರೆ ನಿಮಗೆ ಅಕ್ಕಿ ಹಣದಿಂದ ಏನಾದರೆ ಸಮಸ್ಯೆ ಆಗಿದೆಯಾ, ಕೆಲವರಿಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವ ಕಾರಣದಿಂದ ಈ ಒಂದು ಅಕ್ಕಿ ಹಣ ಬಾರದೇನ ನಿಂತಿರ್ಬೋದು. ಯಾಕಂತ ಹೇಳಿದರೆ ಕೆಲವರಿಗೆ ರೇಷನಿಗೆ ಸಿಗ್ತಾ ಇದೆ, ಕೆಲವೊಂದು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿ ಇಟ್ಟಿದ್ದಾರೆ ಸ್ನೇಹಿತರೆ. ಆನ್ಲೈನ್ ಮೂಲಕ ನೀವು ಸೈಬರ್ ಸೆಂಟರ್ಗೆ, ಬಾಪೂಜಿ ಸೇವಾ ಕೇಂದ್ರ ಇರ್ಬೋದು, ಗ್ರಾಮವನ್ನಿನ ಸೇವಾ ಕೇಂದ್ರ ಇರ್ಬೋದು, ಪ್ರತಿಯೊಂದು ಸೇವಾ ಕೇಂದ್ರಗಳಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ರೇಷನ್ ಕಾರ್ಡನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಅನರ್ಹ ಫಲಾನುಭವಿ ಹೆಚ್ಚಿಗೆ ಆಗಿ BPL ಕಾರ್ಡನ್ನು ಪಡ್ಕೊಂಡು ರಾಜ್ಯ ಸರ್ಕಾರ ಏನೊಂದು ಗ್ಯಾರಂಟಿ ಯೋಜನೆಯನ್ನು ಕೊಡ್ತಾ ಇದೆ ಅದನ್ನು ಉಪಯೋಗಿಸ್ಕೊತಾ ಇದ್ದಾರೆ ಅನ್ನೋ ಕಾರಣದಿಂದ ಹೆಚ್ಚಿನ BPL ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ತಿಂಗಳ. ನೀವು ಒಮ್ಮೆ ಹೋಗಿ ನಿಮ್ಮ BPL ಕಾರ್ಡು RC ನಂಬರ್ ಇದೆಯಲ್ಲ ಅದನ್ನು ಹಾಕಿಬಿಟ್ಟು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕಾರ್ಡ್ ಆ್ಯಕ್ಟಿವ್ ಇದೆಯಾ ಇಲ್ಲೋ ಅನ್ನೋದ್ರ ಬಗ್ಗೆ ದಯವಿಟ್ಟು ಚೆಕ್ ಮಾಡಲಿ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವರಿಗೂ ಸಹ ಈ ಮಾಹಿತಿಯನ್ನು ತಲುಪಲಿ ಅನ್ನೋದು ನಮ್ಮ ಅಭಿಲಾಷೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಕ್ಕಿದ್ರೆ ಏನೇ ಡೌಟ್ ಇದ್ರೂ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾನು ನಿಮಗೆ ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡ್ತೀನಿ. ಯಾವುದೇ ಥರದ ಸರ್ಕಾರಿ ಯೋಜನೆ ಇರ್ಬೋದು, ಪ್ರತಿಯೊಂದು ಹೊಸ ಅಪ್ಡೇಟ್ನ ನಮ್ಮ ಚಾನಲಲ್ಲಿ ರೆಗ್ಯುಲರ್ ಆಗಿ ಕೊಡ್ತಾ ಇರ್ತೀನಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.